ಈ ವಿಷಯದಲ್ಲಿ ನಾನು ಆ ವಿಷಯದಲ್ಲಿ ನಾನು ಹಿಂದೆನೇ ಮೊದಲಿಂದ ಕೂಡ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಸೇರ್ಪಡೆ ಆಗುವಂಥ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಒಂದು. ಎರಡನೇ ವಿಚಾರ, ಅವರು ಬಯಸಿದ್ದಲ್ಲಿ ಮಾತ್ರ ನಾನು ಅವ್ರ ಜೊತೆಯಲ್ಲಿ ಹೊಂದಾಣಿಕೆ ಮಾಡುವಂಥ ಒಂದು ಕೆಲಸ ಆಗ್ಬೋದು, ಆಯಿತಾ. ಅದೆಲ್ಲದನ್ನು ಬಿಟ್ಟು ಅನಾವಶ್ಯಕವಾಗಿ ಈ ರೀತಿ ಗೊಂದಲ ಸೃಷ್ಟಿ ಮಾಡಿ ಯಾರನ್ನೋ ಟಾರ್ಗೆಟ್ ಮಾಡೋದಕ್ಕಂತ ಹೋಗಿ ಈ ರೀತಿ ಅವರವ್ರ ಸ್ವಾರ್ಥಗಳಿಗೆ ಈ ರೀತಿ ಸುದ್ದಿಗಳು ಮಾಡಿಸುವಂಥ ಒಂದು ಕೆಲಸಕ್ಕೆ ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯ ನಾಯಕರಾಗಿರ್ಬೋದು, ರಾಷ್ಟ್ರದಲ್ಲಿರುವಂಥ ಕೆಲವೊಬ್ಬರಾಗಿರ್ಬೋದು ಈ ರೀತಿ ಅಪಪ್ರಚಾರ ಮಾಡೋದನ್ನು ನಿಲ್ಲಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಷ್ಟ್ರದಲ್ಲಿರೋ ಒಬ್ರು, ಡೆಲ್ಲಿಯಲ್ಲಿರೋ ಒಬ್ಬರಿಂದ ಹಿಂದೆ ಆಲ್ರೆಡಿ ಪಾಠ ಕಲ್ತಿದೆ ಸರ್ ಬಿಜೆಪಿ, ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಈಗ ಅದನ್ನು ಮಾತು ಕೇಳ್ತಾ ಇದ್ದಾರೆ. ನೋಡಿ, ನಾನು ಇಷ್ಟು ಹೇಳ್ತಾ ಇರೋದು, ಇಲ್ಲಿ ಬಂದಿರೋದೇ ಪ್ರಾಬ್ಲಮ್ ಏನೆಂದರೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಆ ಇಬ್ಬರ ನಡುವೆ ಇರೋ ಜಗಳಗಳನ್ನು ತಗೊಂಡೋಗಿ ಇನ್ನೊಬ್ಬರ ತಲೆ ಮೇಲೆ ಹಾಕೋದಕ್ಕೆ ಅವ್ರು ಏನೇನೋ ಪ್ರಯತ್ನಗಳು ಮಾಡ್ಕೊತಾ ಇದ್ದಾರೆ. ಅದು ಸರಿಯಲ್ಲ. ಇದರಿಂದ ಮತ್ತೆ ಅವರಿಗೆ ನಷ್ಟ ಅಲ್ಲ, ಅದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ನಷ್ಟ. ಅದು ಅವ್ರಿಗೇನು ಹೈಕಮಾಂಡ್ಗೆ ಇವಾಗ ತಾವೆಲ್ಲರೂ ಕೂಡ ಮಾಧ್ಯಮದ ಬಹಳಷ್ಟು ಸ್ನೇಹಿತರು ಎಷ್ಟು ಸೀಟ್ ಬರುತ್ತೆ ಅಷ್ಟು ಸೀಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಂದು 10 ಸೀಟ್ ಹೋದರೆ ಅವ್ರಿಗೇನು ಬರೋ ಲಾಸ್ ಏನಿಲ್ಲ ಅಷ್ಟೇ.